ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಈ ವಿಡಿಯೋದಲ್ಲಿ ನಾವು ನೋಡೋಣ 1 ಮಂತಲ್ಲಿ ಸ್ಟಡಿ ಮಾಡಿ 80+ ಮ್ಯಾಥಮೆಟಿಕ್ಸಲ್ಲಿ ತೆಗೆದುಕೊಳ್ಬೋದಾ ಅಂತ ಇದೆ. ಜಸ್ಟ್ 100% ಇದು ಪಾಸಿಬಲ್ ಇದೆ. ಕಂಡೀಷನ್ಸ್ ಅಷ್ಟೇ, ನಿಮಗೆ ಬೇಸಿಕ್ ಬೇಕಾಗುತ್ತೆ. ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಆಗಲಿ ಅಥವಾ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಬೇಸಿಕ್ ಕಾನ್ಸೆಪ್ಟ್ ಐಡಿಯಾ ಇತ್ತಪ್ಪ ಅಂದರೆ ಈಸಿಲಿ ನೀವು ಸ್ಕೋರ್ ಮಾಡ್ಕೊಳ್ಬೋದು. ಅದೇನು ದೊಡ್ಡ ಮ್ಯಾಟ್ರ್ ಅಲ್ಲ. ಬಟ್ ನಿಮ್ಗೆ ಏನು ಸ್ಟಡಿ ಮಾಡಬೇಕು, ಒಂದು ಪ್ರಾಪರ್ ಸ್ಟ್ರಾಟಜಿ ಬೇಕಾಗುತ್ತೆ, ಅದರಿಂದ ಈಸಿಲಿ ಸ್ಕೋರ್ ಮಾಡ್ಕೊಳ್ಬೋದು. ಮೊದಲನೇ ಪ್ರಶ್ನೆ, ಯಾವ ಬುಕ್ ರೆಫರ್ ಮಾಡಬೇಕು ಅಂತ ಪ್ರಶ್ನೆ ಭಾಳಷ್ಟು ಮಕ್ಕಳಲ್ಲಿ ಇರುತ್ತೆ. ಸೊ ಮೊದಲು ಹೇಳ್ತಾ ಇದ್ದೀನಿ, NCERT ಟೆಕ್ಸ್ಟ್ ಬುಕ್ ರೆಫರ್ ಮಾಡ್ಕೊಳ್ಳಿ. ಪ್ಲಸ್ ಓಲ್ಡ್ ಪೇಪರ್ಸ್ ಬೇಕಾಗುತ್ತೆ ನಿಮಗೆ. 2014ರಿಂದ 2020ವರೆಗೆ 21ನೇ ದಿವಸ ಕ್ವಶನ್ ಪೇಪರ್ ಇದ್ದರೆ ಯೂಸ್ ಮಾಡ್ಕೊಳ್ಬೋದು, ಅಥವಾ 20ರೊಳಗಾದರೆ ಬೇಕಾಗುತ್ತೆ. ಅದು ಆ್ಯನ್ಯುವಲ್ ಎಕ್ಸಾಮಿನೇಷನ್ ಆಗಿರ್ಬೋದು ಅಥವಾ ಸಪ್ಲಿಮೆಂಟ್ ಎಕ್ಸಾಮಿನೇಷನ್ ಆಗಿರ್ಬೋದು. ನಿಮಗೆ ಓಲ್ಡ್ ಪೇಪರ್ಸ್ ಬೇಕಾಗುತ್ತೆ. ಮಾರ್ಕೆಟಲ್ಲಿ ನಿಮಗೆ ಅದರ ಸೊಲ್ಯೂಷನ್ ಸಹ ಸಿಗುತ್ತೆ. ಬಟ್ ಸೊಲ್ಯೂಷನ್ ಅದನ್ನು ರೆಫರ್ ಮಾಡೋದಕ್ಕೆ ನಾನು ರೆಕಮೆಂಡ್ ಮಾಡೋದಿಲ್ಲ. ಏಕೆಂದರೆ ಅಲ್ಲಿ ಸ್ವಲ್ಪ ಶಾರ್ಟ್ಕಟ್ ವಿನಲ್ಲಿ ಇರ್ತವೆ. ಆ್ಯಸ್ ಪರ್ NCERT ಯೂಸಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಇರುವುದಿಲ್ಲ ಸ್ಕೀಮ್ ಆಫ್ ಎವಲ್ಯೂಷನ್ ಪ್ರಕಾರ. ಸೊ ಕ್ವಶನ್ಸ್ ಮಾತ್ರ ರೆಫರ್ ಮಾಡ್ಕೊಳ್ಳಿ. ಅದರ ಸೊಲ್ಯೂಷನ್ಗಾಗಿ ನೀವು NCERT ಬುಕ್ ರೆಫರ್ ಮಾಡ್ಕೊಳ್ಬೋದು, ಅಥವಾ NCERT ಸೊಲ್ಯೂಷನ್ ಬುಕ್ ಏನು ಸಿಗುತ್ತೆ ಅಂದರೆ ಅದನ್ನು ಬೇಕಾದರೆ ರೆಫರ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಲೆಕ್ಚರ್ ಏನು ಕಲಿಸಿರ್ತಾರೋ ಅದರ ನೀವು ರೆಫರ್ ಮಾಡ್ಕೊಳ್ಬೋದು. ಓಕೆ. ಸೊ ಅದಾದ ನಂತರ ನಿಮಗೆ ಕಂಪಲ್ಸರಿ ಬ್ಲೂ ಪ್ರಿಂಟ್ ಬೇಕಾಗುತ್ತೆ. ಸೊ ಯಾವ ಚಾಪ್ಟ್ರಿಂದ ಎಷ್ಟು ಮಾರ್ಕ್ಸ್ ಬರುತ್ತೆ ಅದು ನಿಮ್ಗೆ ಐಡಿಯಾ ಇತ್ತಪ್ಪ ಅಂದರೆ ನಿಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಅದ್ರ ಪ್ರಕಾರ ನೀವು ಒಂದು ಪ್ಲ್ಯಾನ್ನ ಹಾಕ್ಕೊಳ್ಬೋದು. ಓಕೆ. ಸೊ ನಮ್ಗೆ ಬೇಕಾಗಿರೋದು NCERT ಟೆಕ್ಸ್ಟ್ ಬುಕ್ ಪ್ಲಸ್ ಓಲ್ಡ್ ಪೇಪರ್ಸ್ ಪ್ಲಸ್ ನಮಗೆ ಬ್ಲೂ ಪ್ರಿಂಟ್ ಬೇಕಾಗುತ್ತೆ. ಅಂದರೆ ಸಿಲೆಬಸ್ ಬಗ್ಗೆ ನಿಮಗೆ ನಾಲೆಜ್ ಇರಬೇಕಾಗುತ್ತೆ. ಯಾವುದೇ ರೀತಿ ಕಡಿತವಿಲ್ಲ, ಎಲ್ಲ ನಿಮಗೆ ಸ್ಟಡಿ ಮಾಡಲೇಬೇಕಾಗುತ್ತೆ ಫಾರ್ ದಿಸ್ ಅಕಾಡೆಮಿಕ್ ಇಯರ್. ಓಕೆ. ಸೊ ಈಗ ನಾವು ಮೊದಲು ನೋಡೋಣ 1 ಮಾರ್ಕ್ನಿಂದ 100 ಮಾರ್ಕ್ಸ್ ಅಂತ ಹೇಳ್ಕೊಟ್ಟಿರ್ತೇನೆ ನಿಮಗೆ. ಬಟ್ ಒಂದು ಪ್ಲ್ಯಾನ್ ಪ್ರಕಾರ ನೀವು ಮಾಡಿ ಈಸಿಲಿ 80+ ಅಂತೂ ಈಸಿಲಿ ತೆಗೆದುಕೊಳ್ಬೋದು. ಕಾನ್ಸೆಪ್ಟ್ ಹೇಳಿರ್ತೇನೆ ನಿಮಗೆ. 1 ಮಾರ್ಕ್ಸಲ್ಲಿ ಏನು ಸ್ಟಡಿ ಮಾಡಬೇಕಪ್ಪ, ರಿಲೇಷನ್ ಆ್ಯಂಡ್ ಫಂಕ್ಷನ್ ಅಂತ ತೊಗೊಂಡಾಗ NCERT ಬುಕ್ಕಲ್ಲಿ ಆ ಒಂದು ಕಾನ್ಸೆಪ್ಟ್ ರಿಲೇಟೆಡ್ ಏನು ಕ್ವಶನ್ಸ್ ಇರ್ತವೆ ಎಲ್ಲ ಒಂದು ಕಡೆ ಹಾಕಿ ಅದನ್ನು ನೀವು ಸಾಲ್ವ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ರಿಲೇಷನ್ ಆ್ಯಂಡ್ ಫಂಕ್ಷನಿಂದ ಬೈನರಿ ಆಪರೇಷನ್ ವರ್ಡ್ ಏನು ಬರುತ್ತೆ ಎಲ್ಲ ಪ್ರಾಬ್ಲಮ್ಸ್ ಒಂದು ಕಡೆ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸಿಂಪಲ್ ಆಗಿರುತ್ತೆ. ಭಾಳ ಮಾಡಿ ಒಂದು 2 ಮಿನಿಟ್ಸಲ್ಲಿ ಅದು ಕಾನ್ಸೆಪ್ಟ್ ಮುಗಿಯುತ್ತೆ, ಜಾಸ್ತಿ ಬೇಕಾಗಲ್ಲ. ಕಾನ್ಸೆಪ್ಟ್ ಐಡಿಯಾ ಬಂತು ಅಂದರೆ ಈಸಿಲಿ ಸಾಲ್ವ್ ಮಾಡ್ಕೊಳ್ಬೋದು. ಆಮೇಲೆ ಕಮ್ಯುಟೇಟಿವ್ ಆಗಲಿ ಒಂದು ಸಿಂಪಲ್ ಆಗಿ ಅದೊಂದು 2 ಮಿನಿಟ್ಸ್ ಡೆಫಿನಿಷನ್ಸ್ ನಿಮಗೆ ಬೇಕಾಗುತ್ತೆ. ಹಾರ್ಡ್ಲಿ ಒಂದು 30 ಮಿನಿಟ್ಸಲ್ಲಿ 1 ಮಾರ್ಕ್ಸ್ ನಿಮಗೆ ರಿಲೇಷನ್ ಆ್ಯಂಡ್ ಫಂಕ್ಷನ್ ಕಂಪ್ಲೀಟ್ ಆಗುತ್ತೆ. 2 ಪ್ರಶ್ನೆಗಳು ನಿಮಗೆ ಈ ಸಲ ಕೇಳ್ತಾರೆ. ಓಕೆ. ಯೂಸಲಿ ಬೈನರಿ ಆಪರೇಷನ್ ಕೇಳ್ಬೋದು, ಕಮ್ಯುಟೇಟಿವ್ ಇದೆಯಂತ ಚೆಕ್ ಮಾಡಿ ಅಂತ ಕೇಳ್ಬೋದು, ಡೆಫಿನಿಷನ್ಸ್ ಆದ ಮೇಲೆ ಕೇಳ್ಬೋದು. ಫೈನ್. ಆಮೇಲೆ ಇನ್ವರ್ಸ್ ಸಿಮೆಟ್ರಿಕ್ ಫಂಕ್ಷನ್ 2 ಪ್ರಶ್ನೆ ಕೇಳ್ತಾನೆ. ಡೊಮೈನ್ ಮತ್ತು ರೇಂಜ್ ಟೇಬಲ್ ಇದೆ, ಅದನ್ನು ನೆನ್ಪಿಟ್ಕೊಳ್ಳಿ. ಓಕೆ. ಅಂದರೆ ಟ್ರಿಗ್ನೋಮೆಟ್ರಿ ಐಡಿಯಾ ಇತ್ತಪ್ಪ ಅಂದರೆ ಅದರ ರಿವರ್ಸ್ ಡೊಮೈನ್ ಆ್ಯಂಡ್ ರೇಂಜ್ ಇಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಈಸಿಲಿ ಫೈಂಡ್ ಔಟ್ ಅಂದರೆ ನೆನ್ಪಿಟ್ಕೊಳ್ಬೋದು. ಓಕೆ. ಒಂದು ಯಾವುದೊಂದು ನಿಮ್ದು ಯಾವುದಂಥ ವೇನಲ್ಲ ಅದನ್ನು ಪರ್ಫೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಪ್ರಿನ್ಸಿಪಲ್ ವ್ಯಾಲ್ಯೂ ಮೇಲೆ 2 ಟೈಪ್ಸ್ ಪ್ರಾಬ್ಲಮ್ ಬರ್ತವೆ. ಅದರಲ್ಲಿ ಒಂದು ಸ್ಕಾಸ್ ಆಗಲಿ, ಸೆಕ್ ಆಗಲಿ, ಕೊಸೆಕ್ ಆಗಲಿ, ಸ್ಕಾಸ್, ಸೆಕ್ ಮತ್ತು ಕಾಟ್ ಈ 3ರಲ್ಲಿ ಮೈನಸ್ ಬಂದಾಗ ಸ್ವಲ್ಪ ಚೇಂಜ್ ಇರುತ್ತೆ. ಇನ್ನೊಂದು ಸಿಂಪಲ್ ಆಗಿರುವಂಥದ್ದು ITFನಲ್ಲಿರುವಂಥ ಪ್ರಾಬ್ಲಮ್ ಮಾಡ್ಕೊಳ್ಳಿ, 2 ಕೇಳ್ತಾನೆ. ಓಕೆ. ಆಮೇಲೆ ಮ್ಯಾಟ್ರಿಸಸ್ಸಲ್ಲಿ ನಾವು ನೋಡಿದಾಗ ನಿಮಗೆ ಡೆಫಿನಿಷನ್ಸ್, ಕನ್ಸ್ಟ್ರಕ್ಷನ್ ಆಫ್ ಮ್ಯಾಟ್ರಿಕ್ಸ್ ಆಗಲಿ, ಪಾಸಿಬಲ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಇದನ್ನು ಅಷ್ಟೊಂದು ಸಮಯ ತೆಗೆದುಕೊಳ್ಳೋದಿಲ್ಲ. ಯಾಕಂದರೆ ಸಿಂಪಲ್ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಬೇಸ್ಡ್ ಇರುತ್ತೆ. ಸಿಂಪಲ್ ಆಗಿರೋಂಥದ್ದು ನೋಡ್ಕೊಳ್ಳಿ. ಡಿಟರ್ಮೆಂಟ್ ಆಲ್ರೆಡಿ ತೋರಿಸ್ತಾ ಇದ್ದಾನೆ. ಈ ಕಾನ್ಸೆಪ್ಟ್ ಮೇಲೆ ಮ್ಯಾಕ್ಸಿಮಮ್ ಆಗಿ ನಿಮಗೆ ಕೇಳ್ಬೋದು, ಅಥವಾ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳ್ಬೋದು. ಭಾಳಷ್ಟು ನಿಮಗೆ ಕನ್ಫ್ಯೂಷನ್ ಆದರೆ ಓಲ್ಡ್ ಪೇಪರ್ ರೆಫರ್ ಮಾಡಿದ್ರೆ ಐಡಿಯಾನೇ ಬಂದೇ ಬರುತ್ತೆ. ಓಕೆ. ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಮೇಲೆ 5.2 ಮಾಡ್ಕೊಳ್ಳಿ. ಸೊ ಅದೊಂಥರ ಪ್ಯಾರಾಮೆಟ್ರಿಕ್, ಸ್ಪೆಷಲಿ ಪ್ಯಾರಾಮೆಟ್ರಿಕ್ ಬಿಡೋದು ಬೇಡ. ಓಕೆ. ಇಂಪ್ಲಿಸಿಟ್ ಆಗಿರ್ಬೋದು, ಲಾಗರಿಥಮಿಕ್ ಆಗಿರ್ಬೋದು, ಸಿಂಪಲ್ ನಿಮಗೆ ಟ್ರಿಕಿ ಕ್ವಶನ್ಸ್ ಇರ್ತವೆ, ಅದನ್ನು ನಮಗೆ ಕೇಳ್ಬೋದು. 2 ಕ್ವಶನ್ಸ್ ಇರ್ತವೆ. ವ್ಯಾಕ್ಟರ್ಸ್ನಲ್ಲಿ ಸ್ಪೆಷಲಿ ವ್ಯಾಕ್ಟರ್ ಮಾಡಿದಾಗ ನಿಮಗೆ ಈಸಿಲಿ ಮಾರ್ಕ್ಸ್ ಬೂಸ್ಟ್ ಆಗುತ್ತೆ. ಡೆಫಿನಿಷನ್ಸ್ ಕೇಳ್ಬೋದು, ಪೊಸಿಷನ್ ವ್ಯಾಕ್ಟರ್ ಮೇಲೆ ಕೇಳ್ಬೋದು, ಅಥವಾ ಯೂನಿಟ್ ವ್ಯಾಕ್ಟರ್ ಮೇಲೆ ಕೇಳ್ಬೋದು. ಡೈರೆಕ್ಷನ್ ಇಸೋದು ಡೈರೆಕ್ಷನ್ ಕ್ವಶನ್ಸ್ ಮೇಲೆ ಕಾಮನ್ಲಿ ನಿಮಗೆ ಕೇಳ್ಬೋದು. ಭಾಳ ಸಿಂಪಲ್ ಆಗಿರುವಂಥದ್ದು. ಭಾಳ ಮಾಡಿ ನಿಮಗೆ 1 ಮಾರ್ಕ್ಸ್ ಏನು ಹೇಳ್ತಾ ಇದೆ ನೋಡಿ, 30 ಮಿನಿಟ್ಸ್ ಕೂತು ಜಾಸ್ತಿ ಸಮಯ ಒಟ್ಟಾಗಿ ತೆಗೆದುಕೊಳ್ಳೋದಿಲ್ಲ. 30 ಮಿನಿಟ್ಸ್ನಲ್ಲಿ ನಿಮಗೆ ಹೋಗಿ ಕಂಪ್ಲೀಟ್ ಕಾನ್ಸೆಪ್ಟ್ ನಿಮಗೆ ಮುಗಿದೋಗುತ್ತೆ. ಅಷ್ಟೊಂದು ಸಮಯ ಬೇಕೇ ಆಗಿರೋದಿಲ್ಲ ಅದಕ್ಕೆ. ಯಾಕಂದರೆ ಸಿಂಪಲ್ ಆಗಿರುವಂಥ ಫಂಕ್ಷನ್ ಇವೆಲ್ಲ. 3D ಜಿಯೋಮೆಟ್ರಿಯಲ್ಲಿ ಇರುವಂಥ ಮ್ಯಾಕ್ಸಿಮಮ್ ಆಗಿ ನಿಮಗೆ ಕೇಳೋದು ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ಅ ಪ್ಲೇನ್ ಕೇಳ್ಬೋದು, ಅಥವಾ ಇಂಟರ್ಸೆಪ್ಟ್ ಮೇಲೆ ಕೇಳ್ಬೋದು, ಡೈರೆಕ್ಷನ್ ಕ್ವಶನ್ಸ್ ಮೇಲೆ ಕಾಮನ್ಲಿ ನಿಮಗೆ ಕೇಳ್ಬೋದು. ಓಕೆ. ಸೊ ಇದನ್ನು 30 ಮಿನಿಟ್ಸ್ದು ಜಾಸ್ತಿ ಟೈಮ್ ಯೂಸಲಿ ತೆಗೆದುಕೊಳ್ಳೋದಿಲ್ಲ. LP ಮೇಲೆ ಡೆಫಿನಿಷನ್ಸ್ ಇರುತ್ತೆ. ಡೆಫಿನಿಷನ್ ಆ್ಯಸ್ ಪರ್ NCERT ಸ್ಟಡಿ ಮಾಡ್ಕೊಳ್ಳಿ. ಪ್ರೊಬಾಬಿಲಿಟಿಯಲ್ಲಿ ತೋರಿಸ್ತಾ ಇದೆ ನೋಡಿ ಸ್ಕ್ರೀನ್ ಮೇಲೆ, ಆ ಒಂದು ಫಾರ್ಮುಲಾ ಬೇಸ್ಡ್ ಯೂಸಲಿ ನಿಮಗೆ ಪ್ರಾಬ್ಲಮ್ಸ ಕೇಳ್ತಾರೆ. ಅಷ್ಟೊಂದು ಟೈಮ್ ಕನ್ಸ್ಯೂಮಿಂಗ್ ಇನ್ನಿರೋದಿಲ್ಲ. ಮತ್ತು 2 ಮಾರ್ಕ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಡಿಟರ್ಮಿನೆಂಟ್ನಲ್ಲಿ 4 ಪ್ರಾಬ್ಲಮ್ಸ್ ಇರ್ತವೆ, ಅದನ್ನು ಸ್ಟಡಿ ಮಾಡ್ಕೊಳ್ಳಿ. ಏರಿಯಾ ಆಫ್ ಟ್ರಯಾಂಗಲ್ ಆಗಿರ್ಬೋದು. ನಿಮಗೆ ಡಿಟರ್ಮೆಂಟ್ ಯಾವ ರೀತಿ ಮಾಡಬೇಕು ಅಂತ ಐಡಿಯಾ ಬಂತು ಅಂದರೆ ಡಿಟರ್ಮೆಂಟ್ ಆಗಲಿ, ವ್ಯಾಕ್ಟರ್ಸಲ್ಲಿ 3D ಜಿಯೋಮೆಟ್ರಿ ಆಗಲಿ ಎಲ್ಲ ಸೇಮ್ ಕಾನ್ಸೆಪ್ಟ್ ಇರುತ್ತೆ. ಅಂದರೆ ಮಾಡುವಂಥ ಮೆಥಡ್ಸ್ ಏನಿದೆ ಈಸಿಲಿ ನಿಮಗೆ ಬೆನಿಫಿಟ್ ಆಗುತ್ತೆ. ಆಮೇಲೆ ಮ್ಯಾಟ್ರಿಸಸ್ನಲ್ಲಿ ನಿಮಗೆ ಸಿಂಪಲ್ ಆಪ್ರೇಷನ್ಸ್ ಆಗಿರ್ಬೋದು, ಫೈಂಡಿಂಗ್ ದ ವ್ಯಾಲ್ಯೂಸ್ ಮೇಲೆ ಈಸಲ್ಲಿ ನಿಮಗೆ ಕೇಳ್ತಾನೆ, ಅದನ್ನು ದಯವಿಟ್ಟು ಬಿಡಬೇಡಿ. ಎಡಿಷನು, ಸಬ್ಟ್ರಾಕ್ಷನು, ಟ್ರಾನ್ಸ್ಫರ್ಸ್ ಆಫ್ ಮ್ಯಾಟ್ರಿಕ್ಸು, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇದ್ರ ಬೇಸ್ ಮೇಲೆ ಇರುತ್ತೆ. ಫೈನ್. ಆಮೇಲೆ ಇದ್ರ ಮೇಲೆ ನೋಡ್ಬೋದು 1 ಕ್ವಶನ್ಸ್ ಬರುತ್ತೆ ಮ್ಯಾಟ್ರಿಸಸ್ನಲ್ಲಿ. ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಮೇಲೆ ಪ್ಯಾರಾಮೆಟ್ರಿಕ್, ಸ್ಪೆಷಲಿ ಪ್ಯಾರಾಮೆಟ್ರಿಕ್ನಿಂದ 2 ಮಾರ್ಕ್ಸ್ 2 ಕ್ವಶನ್ ಯೂಸಲಿ ಅಲ್ಲಿಂದ ಜಾಸ್ತಿ ಕೇಳ್ತಾನೆ. ಲಾಗರಿಥಮಿಕ್ ಕೇಳ್ಬೋದು, ಇನ್ವರ್ಸ್ ಸಿಮೆಟ್ರಿಕ್ ಫಂಕ್ಷನ್ ಅಥವಾ ಇಂಪ್ಲಿಸಿಟ್ ಫಂಕ್ಷನ್ ಮೇಲೆ ಕೇಳ್ಬೋದು. ಸಿಂಪಲ್ ಆಗಿರುವಂಥ ಕಾನ್ಸೆಪ್ಟ್ ಇದೆ. ಇದನ್ನು ಹಾರ್ಡ್ಲಿ 1 ಅವರ್ನಲ್ಲಿ ಇದನ್ನು ನೀವು ಕಲಿಯಬಹುದು, ಪ್ರಾಕ್ಟೀಸ್ ಮಾಡ್ಬೋದು. ಹೇಳ್ತಾ ಇದ್ದೀನಿ, ಕನ್ಫ್ಯೂಷನ್ ಆಗ್ಬೋದು.
ಒಮ್ಮಲೆ ಕಲಿತ್ರೆ ಅದನ್ನು ಸ್ಪ್ಲಿಟ್ ಮಾಡಿ ಅದನ್ನು ನೀವು ಕಲಿಬೋದು. ಓಕೆ, ಮಾರ್ನಿಂಗ್ ಪ್ಯಾರಾಮೆಟ್ರಿಕ್ ಲಾಗರಿಥಮಿಕ್ ಕಲಿತ್ರೆ ಈವ್ನಿಂಗ್ ನೀವು ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಆಗಿರ್ಬೋದು ಮತ್ತು ಇಂಪ್ಲಿಸಿಟಿ ಮೇಲೆ ಫೋಕಸ್ ಮಾಡ್ಬೋದು. ಒಂದು ವೇಳೆ ಮೊದಲನೇ ಸಲ ನೀವು ಮಾಡ್ತಾ ಇದ್ರೆ, ಬಟ್ ಪ್ರಾಕ್ಟೀಸ್ ಭಾಳಷ್ಟು ಬೇಕಾಗುತ್ತೆ, ಈಗಲೂ ಹೇಳ್ತಾ ಇದ್ದೀನಿ. ಆಮೇಲೆ ಡಿಫ್ರೆನ್ಷಿಯಲ್ ಇಕ್ವೇಷನ್ ಆರ್ಡರ್ ಆ್ಯಂಡ್ ಡಿಗ್ರಿ ಭಾಳ ಮಾಡೋದು 15 ಮಿನಿಟ್ಸ್ ಅಂದ್ಕೊಳ್ಳಿ. ನೀವು ಸ್ವಲ್ಪ ಏನು ನಾಟ್ ಡಿಫೈನ್ಡ್ ಮೇಲೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ, 15 ನಿಮಿಷದ ಏಜಿ ಟೈಮ್ ಬೇಕಾಗೋದಿಲ್ಲ. ಆರ್ಡರ್ ಅಂತೂ ನಿಮಗೆ 1 ಮಿನಿಟಲ್ಲಿ ಗೊತ್ತಾಗುತ್ತೆ. ಡಿಗ್ರಿನಲ್ಲಿ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗುವಂಥ ಸಾಧ್ಯತೆ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಒಂದಂತೂ ಕಾಮನ್ಲಿ ಕ್ವಶನ್ ಫಿಕ್ಸ್ ಇರುತ್ತೆ. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಮೇಲೆ ಅಪ್ರಾಕ್ಸಿಮೇಷನ್ ಮಾಡ್ಬೋದು. ಒಂದರಲ್ಲಿ ನಿಮಗೆ ಬೇಸಿಕ್ ಡಿಫ್ರೆನ್ಷಿಯೇಷನ್ ಬಂದರೆ ಅಪ್ರಾಕ್ಸಿಮೇಷನ್ ವಿಲ್ ಬಿ ವೆರಿ ಈಸಿ. ಆಮೇಲೆ ಸ್ಲೋಪ್ ಆಫ್ ಟ್ಯಾಂಜೆಂಟ್, ಸ್ಲೋಪ್ ಆಫ್ ದ ನಾರ್ಮಲ್ ಟೋಟಲಿ ಡಿಪೆಂಡ್ ಆನ್ ದ ಬೇಸಿಕ್ ಡಿಫ್ರೆನ್ಷಿಯೇಷನ್. ಬೇಸಿಕ್ ಡಿಫ್ರೆನ್ಷಿಯೇಷನ್ ನಿಮಗೆ ಬಂತು ಅಂದರೆ ಸ್ಲೋಪ್ ಆಫ್ ಟ್ಯಾಂಜೆಂಟ್, ಸ್ಲೋಪ್ ಆಫ್ ನಾರ್ಮಲ್ ಈಸಿಲಿ ಫೈಂಡ್ ಔಟ್ ಮಾಡ್ಬೋದು. ಡಿಫ್ರೆನ್ಷಿಯೇಷನ್ ಮಾಡಿ ಪಾಯಿಂಟ್ಸ್ ಹಾಕಿದ್ರೆ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಬರುತ್ತೆ. ಬಂದಿರುವಂಥ ಸ್ಲೋಪ್ ಆಫ್ ಟ್ಯಾಂಜೆಂಟಿಗೆ ರೆಸಿಪ್ರೋಕಲ್ ಮಾಡಿ ಸೈನ್ ಬದಲಾಯಿಸಿದ್ರೆ ಸ್ಲೋಪ್ ಆಫ್ ನಾರ್ಮಲ್ ಬರುತ್ತೆ, ನೋಡ್ಕೊಳ್ಳಿ. ವ್ಯಾಕ್ಟರ್ಸ್, ಡಾಟ್ ಮತ್ತು ಕ್ರಾಸ್ ಮೇಲೆ ಕೇಳಬಹುದು. ಕಾಮನ್ ಕ್ವಶನ್ಗೆ ಏರಿಯಾ ಆಫ್ ಪ್ಯಾರಲೋಗ್ರಾಮ್, ಪ್ರೊಜೆಕ್ಷನ್ ಮೇಲೆ ಆಗಿರ್ಬೋದು ಅಥವಾ ಆ್ಯಂಗಲ್ ಬಿಟ್ವೀನ್ ದ ವ್ಯಾಕ್ಟರ್ಸ್ ಮೇಲೆ ಕಾಮನ್ಲಿ ಕೇಳ್ತಾನೆ. ಓಕೆ, ಆಮೇಲೆ ಪ್ರೊಬಾಬಿಲಿಟಿ, ಕಂಡೀಷನ್ ಪ್ರೊಬಾಬಿಲಿಟಿ ಮೇಲೆ ಕೇಳ್ತಾನೆ ಒಂದು ಪ್ರಶ್ನೆ. ಆಮೇಲೆ 3D ಜಿಮೆಟ್ರಿಲಿ ನೋಡಿ ನಿಮಗೆ ಏನೆಲ್ಲ ಡೆರಿವೇಷನ್ಸ್ ಏನು ಓದ್ತಿರಲ್ಲ ಆ ಡೆರಿವೇಷನ್ಸ್ ಬೇಸ್ ಮೇಲೆ ನಿಮಗೆ ಕೇಳ್ಬೋದು. ಅಥವಾ ಆ್ಯಂಗಲ್ ಬಿಟ್ವೀನ್ ದ ಲೈನ್ಸ್, ಆ್ಯಂಗಲ್ ಬಿಟ್ವೀನ್ ಲೈನ್ ಆ್ಯಂಡ್ ಪ್ಲೇನ್, ಆ್ಯಂಗಲ್ ಬಿಟ್ವೀನ್ ದ ಪ್ಲೇನ್ಸ್ ಮೇಲೆ ಕಾಮನ್ಲಿ ಫಿಕ್ಸ್ ಆ್ಯಂಗಲ್ನಲ್ಲಿ ಕೇಳ್ತಾನೆ ಅಂದ್ಕೊಳ್ಳಿ. 2 ಪ್ರಶ್ನೆ ಕೇಳ್ತಾನೆ. ಓಕೆ, ಅದೇ ನೋಡ್ಕೊಳ್ಬೋದು. ಫೈನ್. ಸೊ ಟೋಟಲಿ ನಿಮಗೆ ಇಲ್ಲಿ 10 ಪ್ರಶ್ನೆಗಳು ಹೇಳ್ತೇನೆ. ಇಲ್ಲಿ ನಿಮಗೆ ಯಾವ್ದು ಅನುಕೂಲ ಆಗುತ್ತೆ, ಕಾನ್ಸೆಪ್ಟ್ ಏನಿರುತ್ತೆ ಅಲ್ಲಿ ಮೊದಲು ಫೋಕಸ್ ಮಾಡಬೇಕಾಗುತ್ತೆ. ನಿಮಗೆ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗೇ ಆಗುತ್ತೆ. ಫೈನ್. ಒಂದು NCERT ಬರುವಂಥ ಎಲ್ಲ ಪ್ರಶ್ನೆಗಳನ್ನು ಒಂದು ಕಡೆ ಫೋಕಸ್ ಮಾಡ್ಕೊಳ್ಳಿ. ನೀವು ಅದನ್ನು ಕಲೆಕ್ಷನ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಆಗೇ ಆಗುತ್ತೆ. ಆಮೇಲೆ 3 ಮಾರ್ಕ್ಸ್ನ ನೋಡಿದಾಗ ರಿಲೇಷನ್ ಆ್ಯಂಡ್ ಫಂಕ್ಷನ್, ಟೈಪ್ಸ್ ಆಫ್ ರಿಲೇಷನ್ಸ್ ಮೇಲೆ ಮ್ಯಾಕ್ಸಿಮಮ್ ಕೇಳ್ತಾರೆ, ಅಲ್ಲಿ ಫೋಕಸ್ ಮಾಡಿ. ಇನ್ವೆಸ್ಟಿಮೆಂಟಿಕ್ ಫಂಕ್ಷನಲ್ಲಿ ಸಾಲ್ವ್ ಫಾರ್ ಎಕ್ಸ್ ಅಂತ ಬರುತ್ತೆ, ಅಥವಾ ನಿಮಗೆ ಓಲ್ಡ್ ಪೇಪರ್ಸ್ ರೆಫರ್ ಮಾಡಿದ್ರು ಸಾಕು. ಮ್ಯಾಟ್ರಿಸಸ್ನಲ್ಲಿ ಸಮ್ ಆಫ್ ಸಿಮೆಟ್ರಿಕ್, ಸ್ಕಿಮೆಟ್ರಿಕ್, ಸ್ಕ್ಯೂ ಸಿಮೆಟ್ರಿಕ್ ಆಗಿರ್ಬೋದು, ಅಥವಾ ಥಿಯರಮ್ಸ್ ಇತ್ತು ಒಂದು 3 ಥಿಯರಮ್ ಅದು ನೋಡ್ಕೋಬೋದು. ಅಥವಾ ಎಲಿಮೆಂಟರಿ ಆಪರೇಷನ್ಸ್ ಆಲ್ಮೋಸ್ಟ್ 90% ಅಲ್ಲಿಂದ ಬರುತ್ತೆ, ಎಲಿಮೆಂಟರಿ ಆಪರೇಷನ್ಸ್ ಪರ್ಫೆಕ್ಟ್ ಆಗಿ. ಓಕೆ, ಆಮೇಲೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಮೇಲಿಂದ ಪ್ಯಾರಾಮೆಟ್ರಿಕ್, ಲಾಗರಿಥಮಿಕ್, ಇಂಪ್ಲಿಸಿಟ್ ಮತ್ತು ಎಂಬಿಟಿ ರೋಲರ್ಸ್. ಎಂಬಿಟಿ ರೋಲರ್ಸ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ಅದನ್ನು ದಯವಿಟ್ಟು ಅದನ್ನು ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲ ಮಾರ್ಕ್ ಮಾಡ್ತಾ ಇದ್ದೀನಿ, ಇದು ಆಗಿರ್ಬೋದು, ಪ್ಯಾರಾಮೆಟ್ರಿಕ್ ಆಗಿರ್ಬೋದು. ಸೊ ಈ 3 ಮಾರ್ಕ್ಸ್ ನೋಡಿದಾಗ ಲಾಗರಿಥಮಿಕ್ ಮೇಲಿಂದ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇಂಪ್ಲಿಸಿಟ್ನಿಂದ ಭಾಳ ರೇರ್ ಅಂದ್ಕೊಳ್ಳಿ, ಬಟ್ ಸಿಂಪಲ್ ಆಗಿರೋ ಕಾನ್ಸೆಪ್ಟ್ ಬಿಡಬೇಡಿ. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ 3 ಮಾರ್ಕ್ಸಿಂದ ನನ್ನ ಪ್ರಕಾರ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಬರುತ್ತೆ. ಮ್ಯಾಕ್ಸಿಮಿನಿಮಮ್ ಶಿಫ್ಟೆಡ್ ಟು 6 ಮಾರ್ಕ್ಸ್. ಫೈನ್. ಸೊ ಹಾಗಾಗಿ ಇಲ್ಲಿ ಉಳಿದಿರೋದು ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಮ್ಯಾಕ್ಸಿಮಮ್. ಮತ್ತು ಇಕ್ವೇಷನ್ ಟ್ಯಾಂಜೆಂಟ್ ಇಕ್ವೇಷನ್ ನಾರ್ಮಲ್ ಸಹ ಬರ್ಬೋದು, ಬಟ್ ಕಡಿಮೆ ಅಂದ್ಕೊಳ್ಳಿ. ಬಟ್ ಇದು ನೋಡ್ಕೊಳ್ಳಿ, ಸಿಂಪಲ್ ಆಗಿರೋಂಥದ್ದು ಫೈಂಡಿಂಗ್ ದ ಇನ್ವರ್ಸ್ ಅಂತ ಇದೆ, HNH. ಇದು ಮುಗಿದ ಮೇಲೆ ಸೊ ಇದನ್ನು ನೋಡ್ಕೊಳ್ಳಿ, ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಫಂಕ್ಷನ್ ಫೈಂಡ್ ಅಂದರೆ ಇಂಟರ್ವಲ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಅನ್ಬೋದು. ಇಕ್ವೇಷನ್ ಆಫ್ ಟ್ಯಾಂಜೆಂಟ್, ಇಕ್ವೇಷನ್ ಆಫ್ ದ ನಾರ್ಮಲ್ ಸಹ ಒಂದ್ಸಲ ಒಂದು ವೇಳೆ ನೀವು ಬೇಸಿಕ್ಲಿ ನಿಮಗೆ ಸ್ಟ್ರಾಂಗ್ ಇರಬೇಕಾಗತ್ತೆ. ಇಕ್ವೇಷನ್ ಆಫ್ ಟ್ಯಾಂಜೆಂಟ್ ಆಗಿರ್ಬೋದು ಆ್ಯಂಡ್ ನಾರ್ಮಲ್, ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ಆಮೇಲೆ ವ್ಯಾಕ್ಟರ್ಸ್ ಸಿಂಪಲ್ ಆಗಿರುವಂಥದ್ದು ಒಂದೇ ಕಾನ್ಸೆಪ್ಟ್ ಬರ್ತದೆ, ಸ್ಕೇಲರ್ ಟ್ರಿಪಲ್ ಪ್ರಾಡಕ್ಟ್ ಮೇಲೆ. ಸೊ ಅದರಲ್ಲಿ ಕೋಪ್ಲೇನರ್ ಇದೆಯೋ ಇಲ್ವೋ, ಫೈಂಡ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಎಕ್ಸ್ ಈ ರೀತಿ ಕೇಳುವಂಥದ್ದು ನೋಡ್ಕೊಳ್ಳಿ. ಕೆಲವು ಸ್ಪೆಷಲ್ ಪ್ರಾಬ್ಲಮ್ಸ್ ಇದೆ, 2 ಪ್ರಶ್ನೆನ ಕೇಳ್ತಾರೆ, ಸಿಂಪಲ್ ಆಗಿರುವಂಥದ್ದು. ಒಂದು ಸಲ ನೋಡ್ಕೊಳ್ಳಿ, ಡೆಫಿನೆಟ್ಲಿ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಅಷ್ಟೊಂದು ಕಿರಿಕಿರಿ ಮಾಡುವಂತಹ ಅಲ್ಲಿ ಕಾನ್ಸೆಪ್ಟ್ಸ್ ಏನಿರೋದಿಲ್ಲ. 3D ಜಿಯೋಮೆಟ್ರಿಯಲ್ಲಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್ ಕೇಳ್ಬೋದು, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಲಲ್ಸ್ ಕೇಳ್ಬೋದು, ಪ್ಯಾರಲಲ್ ಲೈನ್ಸ್ ಕೇಳ್ಬೋದು, ಇಂಟರ್ಸೆಕ್ಷನ್ ಆಫ್ ಪ್ಲೇನ್ಸ್ ಮೇಲೆ ಕಾಮನ್ಲಿ ಕೇಳುವಂಥ ಪ್ರಶ್ನೆ. 2 ಟೈಪ್ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. 3 ಫಾರ್ಮುಲಾ ಅಂದ್ಕೊಳ್ಳಿ ಟೋಟಲಿ. ಆಮೇಲೆ 5 ಮಾರ್ಕ್ಸ್ ದಯವಿಟ್ಟು ಯಾರು ಬಿಡಬೇಡಿ, ಅದು ಬಿಡೋಕ್ಕೆ ನಾವು ರೆಕಮೆಂಡ್ ಸಹ ಮಾಡೋದಿಲ್ಲ. ರಿಲೇಷನ್ ಫಂಕ್ಷನ್ಲಿ 2 ಪ್ರಶ್ನೆ, 1 ನಾಟ್ ಅಂದರೆ ಬೈಜೆಕ್ಟಿವ್ ಮೇಲೆ ಬರ್ಬೋದು ಅಥವಾ ಇನ್ವರ್ಟಿಬಲ್ ಮೇಲೆ ಬರ್ಬೋದು. ಭಾಳ ಮಾಡಿ 2 ಕೌಂಟ್ ಮಾಡಿದ್ರೆ ನಾಟ್ ಮೋರ್ ದೆನ್ 10 ಪ್ರಾಬ್ಲಮ್ಸ್. ಮ್ಯಾಟ್ರಿಸಸ್ ಬೇಸಿಕ್ ಆಪರೇಷನ್ಸ್ ಇರುತ್ತೆ, ಒಂದು 5-6 ಪ್ರಾಬ್ಲಮ್ಸ್ ಇದೆ ನೋಡ್ಕೊಳ್ಳಿ. ಡಿಟರ್ಮೆಂಟಲ್ಲಿ ಒಂದೇ ಟೈಪ್ ಪ್ರಾಬ್ಲಮ್ ಇದೆ, ಒಂದು 3-4 ಪ್ರಾಬ್ಲಮ್ ಮಾಡಿದ್ರೆ ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ಡಿಫ್ರೆನ್ಷಿಯೇಷನಲ್ಲಿ ಸೆಕೆಂಡ್ ಆರ್ಡರ್ ಡಿಫ್ರೆನ್ಷಿಯೇಷನ್ ಏನಿದೆ ನೋಡಿ, ಸುಮಾರು 7-8 ಪ್ರಾಬ್ಲಮ್ಸ್ ಇದೆ, ಅದು ನೋಡ್ಕೊಳ್ಳಿ. ಆಮೇಲೆ ಅಪ್ಲಿಕೇಶನ್ ಡೆರಿವೇಟಿವ್ಸ್ ಮೇಲೆ ರೇಟ್ ಮೆಜರ್ಸ್ ಇರುತ್ತೆ, ಅಲ್ಲಿನೂ ಸುಮಾರು 7-8 ಪ್ರಾಬ್ಲಮ್ಸ್ ಇದೆ. ಭಾಳ ರಿಪೀಟೆಡ್ ಪ್ರಾಬ್ಲಮ್ಸ್ ಭಾಳಷ್ಟು ಇರ್ತವೆ ಅಲ್ಲಿ. ಓಕೆ, ಅದು ಕೋನ್ ಮೇಲೆ ಆಗಿರ್ಬೋದು, ಸ್ಪೆಷಲಿ ಕೋನ್ ಆಗಲಿ, ಲ್ಯಾಡರ್ ಪ್ರಾಬ್ಲಮ್ಸ್ ಆಗಲಿ, ಫೈನ್ ಇದನ್ನೆಲ್ಲ ಮಾಡ್ಕೊಳ್ಳಿ. ಕ್ಯೂಬ್ ಅಂತೂ ಭಾಳ ಸಿಂಪಲ್ ಆಗಿರುವಂಥದ್ದು, ನೀವು ಪ್ರಾಕ್ಟೀಸ್ ಮಾಡ್ತಾ ಐಡಿಯಾ ಬರುತ್ತೆ. ಸುಮಾರು 7-8 ಪ್ರಾಬ್ಲಮ್ಸ್ ಅಂದ್ಕೊಳ್ಳಿ, ಅದನ್ನು ನೋಡ್ಕೊಳ್ಳಿ. ಆಮೇಲೆ 3D ಜಿಯೋಮೆಟ್ರಿಲಿ ನಿಮಗೆ ಯಾರಿಗೆ ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನಲ್ಲಿ ಸ್ವಲ್ಪ ಕಷ್ಟ ಅನ್ನಿಸ್ತು, ನಾನು ರೆಕಮೆಂಡ್ ಮಾಡ್ತೇನೆ ಡೆರಿವೇಷನ್. ಲೈನಿಂದ ಆಗಿರ್ಬೋದು, ಪ್ಲೇನಿಂದ ಆಗಿರ್ಬೋದು. ಲೈನಲ್ಲಿ ಒಂದು 2 ಡೆರಿವೇಷನ್, ಪ್ಲೇನಿಂದ ಒಂದು 3 ಡೆರಿವೇಷನ್ಸ್ ಇದೆ, 5 ಡೆರಿವೇಷನ್ಸ್ ಅದನ್ನು ನೋಡ್ಕೊಳ್ಳಿ. ಸೊ ಪಾರ್ಟ್ ಈ ಬಗ್ಗೆ ಹೇಳಬೇಕು ಅಂತಂದರೆ LPPನಿಂದ 6 ಮಾರ್ಕ್ಸ್ ಮ್ಯಾಕ್ಸಿಮಮ್ ಬೌಂಡೆಡ್ನಲ್ಲಿ ಕೇಳ್ತಾನೆ, ಅಥವಾ ಈ ಒಂದು ಇಕ್ವೇಷನ್ಸ್ ಕೊಟ್ಟಿರ್ತಾನೆ ಅಥವಾ ಸ್ಟೇಟ್ಮೆಂಟ್ ಕೊಟ್ಟರು. ಸೊ ಸಿಂಪಲ್ ಆಗಿರುವಂಥ ಸ್ಟೇಟ್ಮೆಂಟ್ ಇರುತ್ತೆ, ಸೊ ಅದನ್ನು ನೋಡ್ಕೊಳ್ಳಿ. ಪ್ರಾಪರ್ಟೀಸ್ ಆಫ್ ಇಂಟಿಗ್ರಲ್ಸ್ ಸ್ಟ್ರಾಂಗ್ ಇದ್ದರೆ ಕೆಲವು ಪ್ರಾಪರ್ಟೀಸ್ ಏನಿದೆ 6 ಪ್ರಾಪರ್ಟೀಸ್ ನೋಡಿಕೊಂಡು ಅದು ರಿಲೇಟೆಡ್ ಪ್ರಾಬ್ಲಮ್ ನೋಡ್ಕೊಂಡಿದ್ರು ಉತ್ತಮನೇ. ಸೊ ಪ್ರಾಕ್ಟೀಸ್ ಮಾಡಿದ್ರೆ ಫಿಕ್ಸ್ ಅದೇ ರೀತಿ ಪ್ರಾಪರ್ಟೀಸ್ ಬರುತ್ತೆ, ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ. ಸೊ ಅದನ್ನು ನಿಮಗೆ ಟೈಮ್ ಸೇವ್ ಆಗುತ್ತೆ. ಇಂಟ್ರೆಸ್ಟ್ ಇತ್ತು ಅಂದರೆ ಅದನ್ನು ಕಲಿಬೋದು. ಅಥವಾ ಡಿಟರ್ಮೆಂಟ್ ಏನು ಫೈಂಡ್ ಔಟ್ ಮಾಡೋದಕ್ಕೆ 2 ಪ್ರಶ್ನೆ ಇದೆ, ಅದನ್ನು ಕಲೀರಿ. ಪ್ರಾಪರ್ಟೀಸ್ ಆಫ್ ಡಿಟರ್ಮೆಂಟ್ ಸ್ಟ್ರಾಂಗ್ ಇದೆ, ಅದು ನೋಡ್ಕೊಳ್ಬೋದು. ಅಥವಾ ನೀವು ಕಂಟಿನ್ಯೂಟಿ ಮೇಲೆ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಥವಾ ಲ್ಯಾಂಬ್ಡಾ ಅಥವಾ A and B ರಿಲೇಷನ್ ಈ ರೀತಿ ಸಿಂಪಲ್ ಆಗಿರುವಂಥ ಪ್ರಶ್ನೆ ಇರುತ್ತೆ, ಅದನ್ನು ಬೇಕಾದರೆ ನೋಡ್ಕೊಳ್ಬೋದು. ಒಟ್ಟಾಗಿ ನಾನು ನಿಮಗೆ ಇಲ್ಲಿ ನಿಮಗೆ 100 ಮಾರ್ಕ್ಸ್ ಹೇಳ್ತೇನೆ.
ಸೊ 1 ಮಾರ್ಕ್ಸಿಂದ ನಿಮಗೆ 7 ಕ್ವಶನ್ಸ್ ಕರೆಕ್ಟ್ ಆದರೂ ಸಹ 2 ಮಾರ್ಕ್ಸಿಂದ ಒಂದು 8 ಕ್ವಶನ್ಸ್ ಕರೆಕ್ಟ್ ಆದರೆ 3 ಮಾರ್ಕ್ಸಿಂದ ಮಿನಿಮಮ್ 7 ಕ್ವಶನ್, ಆದಮೇಲೆ 5 ಮಾರ್ಕ್ಸಿಂದ ಎಲ್ಲ ಅಂತೂ ನಿಮಗೆ ಸಾಲ್ವ್ ಮಾಡಲೇಬೇಕಾಗುತ್ತೆ, ಸಿಂಪಲ್ ಆಗಿರುವಂಥದ್ದು. ಆಮೇಲೆ 10 ಮಾರ್ಕ್ಸಿಂದ ನಿಮಗೆ 6 ಮಾರ್ಕ್ಸ್ ಇದ್ದರೆ ಟೋಟಲ್ ಆಗಿ ಮಿನಿಮಮ್ 80 ತೆಗೆದುಕೊಳ್ಬೋದು. ನೀವೆಷ್ಟು ಅಕ್ಯುರಸಿ ಮೇಂಟೈನ್ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗಿದೆ. ನಾನು ಹೇಳಿರುವಂಥ ಕಾನ್ಸೆಪ್ಟ್ ಕಲಿತ ಮೇಲೆ ನಂತರ ನೀವು ಓಲ್ಡ್ ಪೇಪರ್ಸ್ನ ದಯವಿಟ್ಟು ರೆಫರ್ ಮಾಡ್ಕೊರಿ 2014 to 21. ಇನ್ನು ಅಲ್ಲಿವರೆಗೂ ನೀವು ರೆಫರ್ ಮಾಡಿದ್ರೆ ಈಸಿಲಿ ನೀವು 80+ ಅಂತೂ ಈಸಿಲಿ ಸ್ಕೋರ್ ಮಾಡ್ಕೊಳ್ತೀರಾ. ಇಂಟ್ರೆಸ್ಟ್ ಹತ್ರ ಇಂಟಿಗ್ರೇಷನ್ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು. ಆಲ್ರೆಡಿ ಬರ್ತಿತ್ತು ಅಂದರೆ ಅದನ್ನು ನೀವು ಪ್ಲಸ್ ಆಗಿ ಅದನ್ನು ತೆಗೆದುಕೊಳ್ಳಿ. ಓಕೆ, ನಿಮಗೆ ಭಾಳಷ್ಟು ಬೆನಿಫಿಟ್ ಆಗುತ್ತೆ. ಸೊ ನಿಮ್ಮ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಇದನ್ನು ಜನರಲ್ ಏನಪ್ಪ ಅಂದರೆ ನಾನು ಅಸ್ಯೂಮ್ ಮಾಡಿದ್ದಕ್ಕೆ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ನಿಮಗೆ ಇಂಟಿಗ್ರೇಷನ್ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ನೀವು ಡಿಫಿಕಲ್ಟ್ ಅಂತ ಫೀಲ್ ಮಾಡ್ತಾ ಇದ್ದೀರಾ. ಸೊ ಅದ್ರ ಸಹ ಅದು ಇಲ್ದೇನೂ ಮಿನಿಮಮ್ ಯಾವ ರೀತಿ ಎಷ್ಟು 80+ ಮಾರ್ಕ್ಸ್ ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದನ್ನ ಹೇಳ್ತೇನೆ. ಅಕ್ಯುರೇಸಿ ಮೇಂಟೈನ್ ಮಾಡಿದ್ರೆ ಈಸಿಲಿ ನೀವು 100 ಮಾರ್ಕ್ಸ್ ತೆಗೆದುಕೊಳ್ಬೋದು. ಅಥವಾ ಅಲ್ಲಿ ಏನಾದರೂ ತಪ್ಪದು ಕಂಡು ಬಂದರೂ ಸಹ ಹಾರ್ಡ್ಲಿ ನಿಮಗೆ 80 ಮಾರ್ಕ್ಸ್ವರೆಗೂ ಈಸಿಲಿ ನಿಮಗೆ ಬರುತ್ತೆ. ಓಕೆ, ಬಟ್ ಓಲ್ಡ್ ಪೇಪರ್ನ ರೆಫರ್ ಮಾಡೋದು ದಯವಿಟ್ಟು ಮರಿಬೇಡಿ. ಸೊ ಅದರಿಂದ ನಿಮಗೆ ಬೆನಿಫಿಟ್ ಆಗೇ ಆಗುತ್ತೆ. ಸೊ ಲಾಸ್ಟ್ ಸಜೆಷನ್ ಏನಪ್ಪ ಅಂದರೆ ಆ್ಯಸ್ ಪರ್ ದ ಪಿ ಯು ಬೋರ್ಡ್ ನಿಮಗೆ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಓಕೆ, ಮತ್ತು ನೀವು ಆದ ನಂತರ ನಿಮಗೆ ಟೆಸ್ಟ್ ಮಾಡ್ಕೊಳ್ಳಿ. ನಿಮಗೆ ಒಂದು ಟೆಸ್ಟ್ ಮಾಡಿ ಅಂದರೆ ಬರೀರಿ, ನಿಮ್ಮ ಫ್ರೆಂಡ್ಗೆ ಚೆಕ್ ಮಾಡೋಕ್ಕೆ ಹೇಳಿ, ಅಥವಾ ನೀವು ಡಿಸ್ಕಷನ್ ಮಾಡಬೇಕಾಗುತ್ತೆ ಜಾಸ್ತಿ. ಆಮೇಲೆ ಟೈಮ್ ಟೇಬಲ್ನ ಏನು ಮಾಡ್ತಿರೋ ಅದನ್ನು ನೀವು ಮ್ಯಾನೇಜ್ ಮಾಡಬೇಕಾಗತ್ತೆ. ಸೊ ಟೈಮ್ ಟೇಬಲ್ ಸಂಬಂಧಪಟ್ಟಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೇನೆ. ಸೊ ಅದಾದ ನಂತರ ಕಂಪಲ್ಸರಿ ನಿಮಗೆ ಚೆನ್ನಾಗಿ ಊಟ ಮಾಡಿ ಆಮೇಲೆ ಒಳ್ಳೆ ನಿದ್ರೆ ಬೇಕಾಗುತ್ತೆ. ಸೊ ಓದೋದು ಅಂದರೆ ಪೂರ್ತಿ ರಾತ್ರಿ ಬೆಳಗ್ಗೆ ನಾವು ಓದಿ ಆಮೇಲೆ ಹೆಲ್ತ್ ಖರಾಬ್ ಮಾಡ್ಕೊಳ್ಬೇಡಿ, ಅದರಿಂದ ನಿಮಗೆ ಕಷ್ಟ ಆಗ್ಬೋದು. ಒಂದು ಪ್ರಾಪರಾಗಿ ಕರೆಕ್ಟಾಗಿ ಮೇಂಟೈನ್ ಮಾಡಿ, ಜಂಕ್ ಫುಡ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ. ಓಕೆ, ಕರೆಕ್ಟಾಗಿ ನಿದ್ದೆ ಆಗಲಿ ಊಟ ಚೆನ್ನಾಗಾಯ್ತಪ್ಪ ಅಂತಂದರೆ ನೀವು ಈಸಿ ಶಾಂತ ರೀತಿಯಿಂದ ಸ್ಟಡಿ ಮಾಡ್ಕೊಳ್ಬೋದು. ಒಂದು ಟೈಮ್ ಟೇಬಲ್ ಏನು ಮಾಡ್ಕೊಂಡಿರ್ತಾರೆ ಅದನ್ನು ಕರೆಕ್ಟಾಗಿ ರೆಫರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಟೈಮ್ ಟೇಬಲ್ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ, ಅಥವಾ ನಿಮಗೆ ಏನಾದರೂ ರಿಕ್ವೈರ್ಮೆಂಟ್ ಇತ್ತು ಇದರಲ್ಲಿ ಅಪ್ಪ ಅಂತಂದರೆ ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿಯನ್ನು ಶೇರ್ ಮಾಡಲು ಪ್ರಯತ್ನ ಮಾಡ್ತೇನೆ. ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ಲೈವ್ ಕ್ಲಾಸಸ್ಗೆ ನೀವು ಎನ್ರೋಲ್ ಮಾಡ್ಕೊಳ್ಬೋದು. ಅಲ್ಫಾ ಟ್ಯೂಟೋರಿಯಲ್ಸ್ ಕಲಬುರಗಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ ನಾನು ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ. ಓಕೆ, ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಬಟ್ ಈ ವಿಡಿಯೋನ ದಯವಿಟ್ಟು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗಲಿ. ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.